ಇನ್ನು ಧರ್ಮಸ್ಥಳ ಪ್ರಕರಣದ ಚಿನ್ನಯ್ಯನ ಮತ್ತೊಂದು ವಿಡಿಯೋಗ ಬಹಿರಂಗವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಚಿನ್ನಯ್ಯ ಮತ್ತು ತಿಮ್ರೋಡಿ ಮಾತನಾಡಿರುವಂಥ ವಿಡಿಯೋಗ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಮಾಡ್ತಾ ಇದೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಭೇಟಿಯಾಗಿದ್ದಂಥ ಚಿನ್ನಯ್ಯನ ಮತ್ತೊಂದು ವಿಡಿಯೋ ಈಗ ರಿಲೀಸ್ ಆಗಿದೆ. ಪತ್ನಿ ಜೊತೆಗೆ 2 ವರ್ಷದ ಹಿಂದೆ ಆಯ್ತಾ ಮಹೇಶ್ ಶೆಟ್ಟಿ ತಿಮ್ರೋಡಿಯನ್ನ ಭೇಟಿಯಾಗಿದ್ದ. 2023 ಆಗಸ್ಟ್ನಲ್ಲಿ ತಿಮ್ರೋಡಿ ಭೇಟಿಯಾಗಿದ್ದಂಥ ಚಿನ್ನಯ್ಯ ಇದರ ಜೊತೆಗೆ ತಿಮ್ರೋಡಿ ಮನೆಗೆ ಕರೆದೊಯ್ದಿದ್ದಂಥ ವಿಠಲ್ಗೌಡ, ಈಗ ಪುಣ್ಯಾತ್ಮ ವಿಠಲ್ಗೌಡನೇ ತಿಮ್ರೋಡಿ ಮನೆಗೆ ಚಿನ್ನಯ್ಯನನ್ನ ಕರ್ಕೊಂಡು ಹೋಗಿದ್ದ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಭೇಟಿ ವೇಳೆ ಶವಗಳನ್ನು ಹೂತು ಹಾಕಿರೋ ಬಗ್ಗೆ ಹೇಳಿದ್ದಂಥ ಚಿನ್ನಯ್ಯ, ನಾನು ಗುಂಡಿ ತೆಗೆದು ಹೆಣ ಹೂಳ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ಹೇಳ್ತಾ ಇದ್ದ. ಹಾಗೇನೆ ನಾನು ಒಂದು ಹೆಣ ಹೂಳುವಾಗ ಡಾಕ್ಟ್ರೇ ಇರಲಿಲ್ಲ ಅನ್ನುವಂಥ ಮಾತನ್ನು ಕೂಡ ಈಗ ಚಿನ್ನಯ್ಯ ಹೇಳಿದಂತೆ. ಅದರ ಜೊತೆಗೆ ಕಾಂಪೌಂಡರ್ ಪೋಸ್ಟ್ ಮಾರ್ಟಮ್ ಮಾಡಿದ್ದ ಸೌಜನ್ಯ ವಿಚಾರ ನಾವು ಮಾತನಾಡ್ತೇವೆ ಅನ್ನುವಂಥ ಭರವಸೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಬಳಿ ಆತ ಹೇಳ್ಕೊಂಡಿದ್ದ ಅನ್ನುವಂಥ ವಿಡಿಯೋಗ ಸಾಕಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಜೊತೆಗೆ ನಮ್ಮನ್ನ ಜಾಗ ಖಾಲಿ ಮಾಡಿಸಿದ್ರು, ಪ್ರಮುಖವಾಗಿ ಸೌಜನ್ಯ ವಿಚಾರ ನಾವು ಮಾತಾಡ್ತೇವೆ, 3.5 ಲಕ್ಷ ಹಣವನ್ನು ಧರ್ಮಸ್ಥಳದವರು ಕೊಡಬೇಕಿತ್ತು, ಸ್ವಲ್ಪ ಮಾತ್ರ ಕೊಟ್ಟು ನಮ್ಮನ್ನ ಜಾಗ ಖಾಲಿ ಮಾಡಿಸಿದ್ರು ಅಂತ ಆರೋಪವನ್ನು ಇದೇ ಸಂದರ್ಭದಲ್ಲಿ ಚಿನ್ನಯ್ಯ ತಿಮ್ರೋಡಿ ಬಳಿ ಹೇಳಿದ್ದ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಎಲ್ಲ ವಿಚಾರದ ಬಗ್ಗೆ ಜೊತೆಗೆ ಈ ವಿಡಿಯೋಗ ಸಾಕಷ್ಟು ದೊಡ್ಡ ಮಟ್ಟಿಗೆ ವೈರಲ್ ಆಗ್ತಾ ಇದ್ದು, ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಹುಡ್ತಾ ಇವೆ. ಮತ್ತೆ ಅಲ್ಲಿಗೆ ಪೊಲೀಸರು ಬರುದಿಲ್ಲ, ನಾನು ಉದ್ದಾಕ್ಲಿಕ್ಕೆ ಬಿಡ್ತಾರೆ, ಉದ್ದಾಕಿ ನಾನು ನನ್ನಷ್ಟೇ ಬರ್ಬೇಕು ಅಷ್ಟೇ. ಅದು ಬಟ್ಟೆ ತೆಗೆದು ಅದು ಯಾವ್ದು ಸಂಪ್ರದಾಯ ಇಲ್ಲ. ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ, ಅದು ಯಾವುದಿಲ್ಲ. ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ಮೀನಿರ್ಲಿಕ್ಕೆ ಅಂತ ಒಂದು ನಮ್ಮ ರೂಂಬೈನವರು ಹೋದ್ರು ರಾತ್ರಿ. ಆಗ ಹೂವಪ್ಪ ಇದ್ರು, ಸುಬ್ರೇಶ್ವರ ಅಂತ, ಹೂವಪ್ಪ ಅಂತ ಅವರು ಇರುವಾಗ ನೈಟ್ ಮೀನಿನ ಹಾಕಿ ಹೋದವರು ಇಬ್ರು ಸತ್ತು ನೀರಲ್ಲಿ ಅದನ್ನು ತೆಗೆದು ಬಂದು ತಾಂಬರಲ್ಲಿ ಮಸಾಲದ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ರು. ನನ್ನ ಕೈಲೇ ತಿಳಿಸಿದ್ರು ಅವರು, ಬೇರೆ ಜನ ಪೋಸ್ಟ್ ಮಾರ್ಟಮ್ ಬೇರೆ ಜನ ಇಲ್ಲ, ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಪೊಲೀಸ್ನವರು. ಕಾಂಪೌಂಡರ್ ಬಂದದ್ದು, ಡಾಕ್ಟರ್ ಬರಲಿಲ್ಲ, ಕಾಂಪೌಂಡರ್ ಬಂದಿಲ್ಲ. ಅದನ್ನು ಇದು ಮಾಡಿ ಅವರ ಏನವನ್ನ ಅವರ ಲೋಕಲ್ ಕಲಿಸಿಕೊಟ್ರು. ಅದು ನನಗೆ ಹೇಳ್ಬೇಕಾದ್ರೆ ತುಂಬಾ ಕಥೆ ಉಂಟು. ನಮಗೆ ಅನ್ಯಾಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಮಗೆ ಮಾಡಿದ ಅನ್ಯಾಯ ದೇವರಿಗೆ ಗೊತ್ತು, ಇದ್ದವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮಗೆ ಗೊತ್ತಿಲ್ಲ. ನಾನು ಅಷ್ಟು ವರ್ಷ ಮಾಡ್ಲಿಕ್ಕೆ 3.5 ಲಕ್ಷ ಕೊಡ್ಬೇಕು. 6 ಗಂಟು ದುಡ್ಡು ತಂದ್ರು, 500 ರೂಪಾಯಿ ನೋಟು 6 ಗಂಟೆ ದುಡ್ಡು ತಂದ್ರು ನಮ್ಮನ್ನು ಕಳ್ಕೊಂಡು ಅಂತ ಹೇಳಿ. ನಮ್ಮನ್ನು ಕಲಿಸ್ಲಿಕ್ಕೆ ಉದ್ದೇಶ ಸೌಜನ್ಯ ವಿಷಯದಲ್ಲಿ ನೀವು ಆ ಕಡೆ ಈ ಕಡೆ ಮಾತಾಡ್ತಿರ್ತೇವೆ, ಕಲಿಸಿದ್ರು ನಮ್ಮ. ಹಾಗೆ 6 ಗಂಟೆ ದುಡ್ಡು ತಂದ್ರು, ಬರೀ 2 ಗಂಟೆ ದುಡ್ಡಲ್ಲಿ ಮಾತ್ರ ನಮಗೆ ಭಾಗ ಮಾಡಿದ್ರು. ನನ್ನ ಹೆಂಡತಿಗೆ ನನಗೆ ನನ್ನ ಭಾಗಿಗೆ ಹಾಕೊಂಡಿದ್ರು. ಅವರು ಸೂಪರ್ಸ್ಟರ್ ಧರ್ಮಸ್ಥಳದಲ್ಲಿ ನೇತ್ರಾವತಿ ಸೂಪರ್ಸ್ಟರ್. ನೇತ್ರಾವತಿ ಅಂತ ಹೇಳಿದ್ರೆ ಅದು ಗವರ್ಮೆಂಟ್ ಜಾಗ, ಅದು ಗವರ್ಮೆಂಟ್ ಜಾಗ. ಮತ್ತೆ ಇವರಿಗೆ ಇವರ ಇರುವುದು ಸರ್ಕಾರದ ಯಾವುದೂ ಇಲ್ಲ. ನಾವು ಯಾರನ್ನು ಕಲ್ಲ ಅಂತ ಹೇಳ್ತೀವಿ, ಅವರನ್ನೇ ಪೊಲೀಸ್ ಹಿಡ್ಕೊಂಡು ಹೊಡಿಲಿಕ್ಕೆ ಇರೋದಂತ. ನಾವು ಹಿಡಿದವ್ರನ್ನೇ ಅವ್ರು ಹಿಡ್ಕೊಂಡು ಹೊಡಿಬೇಕು. ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೋಗ್ತೀನಿ, ನಮ್ಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ. ಯಾಕಂದ್ರೆ ಇವರು ಹೇಳಿ ನಾವು ಹೊಡಿಯೋದು, ಅದೇ ಮೇಲೆ ಬರೋದೆಲ್ಲ ತುಂಬಾ ಜನ ರಕ್ತ ಬರೋದೆಲ್ಲ ಹೊಡ್ತಿದ್ದೇವೆ. ಅದೆಲ್ಲ ಪೊಲೀಸ್ನವ್ರ ಕೆಲಸ. ನಮ್ಮನ್ನೆಲ್ಲ ಹಿಡ್ಕೊಂಡು ಹೊಡಿಸಿದ್ದಾರೆ. ಕೆಲವೊಂದು ಒಬ್ಬರಿಗೆ ಹೋದ್ರು ಮೂಕಲ್ಲೆಲ್ಲ ರಕ್ತ ಬಂದು ಭಯಂಕರ. ನಿನ್ನ ಅಪ್ಪಂದ ವ್ಯಾಯಾಮ ಆಗಿ ಇದೆಲ್ಲ ಮಾಡಿ ಎಲ್ಲ ಹೋಗಿ ತುಂಬಾ ಜನ ರಕ್ತ ಸುರಿಸಿ ಹೋಗಿದ್ದಾರೆ. ಏನಿಲ್ಲ, ಒಂದು ಅಯ್ಯಪ್ಪ ಸ್ವಾಮಿಯವರು ಊಟ ಮಾಡುವಾಗ ಒಂದು ಕಾರಣ ಹೊಗೆ ಹೋಯ್ತು ಅಂತೇಳಿ ಅವ್ರು ಗಲಾಟೆ ಮಾಡಿ